ಹೆಲೋ ಕ್ರಿಕೆಟರ್ಸ್, IPLನ 3ನೇ ಮ್ಯಾಚಿನ ಪ್ರೆಡಿಕ್ಷನ್ ವಿಡಿಯೋಗೆ ನಿಮ್ಮೆಲ್ಲರಿಗೂ ನನ್ನ ಕ್ರಿಕೆಟ್ ಜರ್ನಿ ಚಾನಲ್ಗೆ ಸ್ವಾಗತ. ಇದಕ್ಕೂ ಹಿಂದೆ 2 ಮ್ಯಾಚಿನ ಪ್ರೆಡಿಕ್ಷನ್ ವಿಡಿಯೋ ಹಾಕಿದ್ದೆ. ಎರಡು ಪಾಸ್ ಆಗಿದೆ. ಫಸ್ಟ್ ಮ್ಯಾಚ್ RCB ವಿನ್ ಆಗುತ್ತೆ ಅಂತ ಹೇಳಿದ್ದೆ. ಸೆಕೆಂಡ್ ಮ್ಯಾಚ್ ಮುಂಬೈ ವಿನ್ ಆಗುತ್ತೆ ಅಂತ ಹೇಳಿದೆ. ಮುಂಬೈ ಕೂಡ ವಿನ್ ಆಯಿತು, RCB ಕೂಡ ವಿನ್ ಆಯಿತು. ಇವಾಗ 3ನೇ ಮ್ಯಾಚು ರಾಜಸ್ಥಾನ್ ವರ್ಸಸ್ CSK ನಡೀತಾ ಇರೋದು ಬಲ್ಸಾಪುರ ಸ್ಟೇಡಿಯಂ, ಗುವಾಹಟಿ ಸ್ಟೇಡಿಯಂ ಕೂಡ ಹೈ ಸ್ಕೋರಿಂಗ್ ವೆನ್ಯೂ. ಈಗ ಏನು 2 ಮ್ಯಾಚ್ ಆಯ್ತಲ್ಲ, RCB ಮತ್ತು ಮುಂಬೈದು ಮ್ಯಾಚ್ ಆಯ್ತಲ್ಲ, ಆ ಎರಡೂ ವೆನ್ಯೂ ಕೂಡ ಹೈ ಸ್ಕೋರಿಂಗ್ ಇತ್ತು. ಅದೇ ರೀತಿ ಇವತ್ತು ನಡೆಯುವಂಥ ಮ್ಯಾಚ್ ಕೂಡ ಹೈ ಸ್ಕೋರಿಂಗ್ ಆಗಿರುತ್ತೆ. ಎರಡು ಟೀಮನ್ನು ಕಂಪೇರ್ ಮಾಡಿದರೆ 200+ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ಈ ಒಂದು ಸ್ಟೇಡಿಯಮಲ್ಲಿ ಎವರೇಜ್ ಸ್ಕೋರ್ ಏನಿದೆಯಲ್ಲ 160 to 180 ಇದೆ. ಸೊ ಯಾರೇ ಫಸ್ಟ್ ಬ್ಯಾಟಿಂಗ್ ಬರಲಿ ಅವರಿಗೆ 190+ ಸ್ಕೋರ್ ಮಾಡಲೇಬೇಕು. ಯಾಕಂತ ಹೇಳಿದರೆ ಚೇಸಿಂಗಲ್ಲಿ ಡೀವ್ ಇರೋ ಕಾರಣ ಚೇಸ್ ಮಾಡೋದು ತುಂಬ ಈಸಿ ಆಗುತ್ತೆ. 200 ಸ್ಕೋರನ್ನು ಕೂಡ ಈ ಒಂದು ಗ್ರೌಂಡಲ್ಲಿ ಚೇಸ್ ಮಾಡ್ಬೋದು. ತುಂಬ ಚಿಕ್ಕ ಇದೆ. ಸ್ಕ್ವೇರ್ ಬೌಂಡ್ರೀಸು 65 to 66 ಮೀಟರು, ಸ್ಟ್ರೇಟ್ ಬೌಂಡ್ರೀಸು 71 to 75 ಮೀಟರ್ಸು ಅಷ್ಟೇ ಸಿಗೋದು. ಇಂಡಿಯಾದಲ್ಲಿ ಯಾವುದೇ ಗ್ರೌಂಡ್ ನೋಡಿದ್ರು ಬ್ಯಾಟಿಂಗ್ ಸರ್ಫೇಸ್ ಮಾಡಿ ಇಟ್ಕೊಂಡಿದ್ದಾರೆ. ಅದೇ ರೀತಿ ಗುವಾಹಟಿ ಪಿಚ್ಚು ಕೂಡ ಫ್ಲ್ಯಾಟ್ ಸರ್ಫೇಸ್. ಸೊ ಇಲ್ಲಿ ಫಾಸ್ಟ್ ಬಾಲರ್ಸಿಗೆ ಮರ್ಯಾದೆ ಇಲ್ಲ. ಸ್ಪಿನ್ನರ್ಸಿಗೆ ಗೇಮ್ ಹೇಗೆ ಪ್ರೋಗ್ರೆಸ್ ಆಗುತ್ತಲ್ಲ ಹಾಗೇನೆ ಸ್ಪಿನ್ನರ್ಸಿಗೆ ಸ್ವಲ್ಪ ಗ್ರಿಪ್ ಸಿಗುತ್ತೆ, ಚೆನ್ನಾಗಿ ಬೌಲಿಂಗ್ ಹಾಕ್ಬೋದು. ಅದನ್ನು ಫಸ್ಟ್ ಇನ್ನಿಂಗ್ಸಲ್ಲಿ ಮಾತ್ರ. ಇನ್ನು ಸೆಕೆಂಡ್ ಇನ್ನಿಂಗ್ಸ್ ಅಂತ ಬಂದುಬಿಟ್ರೆ ಮುಗದೆ ಹೋಯಿತು. ಡೀವ್ ಬಂತು ಅಂತ ಹೇಳಿದರೆ ಬೌಲರ್ಸಿಗೆ ಗ್ರಿಪ್ ಸಿಗಲ್ಲ. ಈವನ್ ಸ್ಪಿನ್ನರ್ಸಿಗೆ ಕೂಡ ಸ್ಪಿನ್ ಹಾಕೋದು ಸ್ವಲ್ಪ ಕಷ್ಟ. ಲೆಗ್ ಸ್ಪಿನ್ನರ್ಸ್ ಎಲ್ಲ ಇದ್ರೆ ಸ್ವಲ್ಪ ಇನ್ನೂ ಕಷ್ಟ. ಫಿಂಗರ್ ಸ್ಪಿನ್ನರ್ಸ್ ಇದೆ ಸ್ವಲ್ಪ ಓಕೆ, ಗ್ರಿಪ್ ಮಾಡಿ ಬಾಲ್ ಹಾಕ್ಬೋದು. ಸೊ ಹಾಗಾಗಿ ಇಲ್ಲಿ ಯಾರೇ ಟಾಸ್ ವಿನ್ ಆಗಲಿ ತಗೊಳ್ಳೋದು ಮಾತ್ರ ಚೇಸಿಂಗು. ಹಾಗೆಯೇ ಬೌಲಿಂಗ್ ಡಿಪಾರ್ಟ್ಮೆಂಟಲ್ಲಿ 3 ಜನ ಫಾಸ್ಟ್ ಬೌಲರ್ಸ್ ಇದ್ದರೆ 2 ಸ್ಪಿನ್ನರ್ಸ್ನ ಹಾಕೊಂಡು ಬಂದೇ ಬರ್ತಾರೆ. ಸ್ಪಿನ್ನಿಂಗ್ ಕೂಡ ಇಲ್ಲಿ ವರ್ಕ್ ಆಗುತ್ತೆ, ಫಾಸ್ಟ್ ಬೌಲಿಂಗ್ ವರ್ಕ್ ಆಗಲ್ಲ. ಯಾಕಂದರೆ ಈ ಟ್ರ್ಯಾಕ್ ಇರೋದೇ ಫ್ಲ್ಯಾಟ್ ಟ್ರ್ಯಾಕ್. ಇನ್ನು ಎರಡೂ ಟೀಮಿನ ಪ್ಲೇಯಿಂಗ್ 11 ನೋಡೋದಾದರೆ ಇದು IPLನ ಅವರ ಫಸ್ಟ್ ಮ್ಯಾಚು. ಲೈಕ್ 2026 IPLಲ್ಲಿ ರಾಜಸ್ಥಾನ್ಗೆ ಮತ್ತು ಚೆನ್ನೈಗೆ ಫಸ್ಟ್ ಮ್ಯಾಚ್ ಆಗಿರೋದ್ರಿಂದ ಇಬ್ಬರು ಟೀಮಲ್ಲೂ 20 to 25 ಮೆಂಬರ್ಸ್ ಕ್ರಿಕೆಟರ್ಸ್ ಇದ್ದಾರೆ. ಅದರಲ್ಲಿ ಪ್ಲೇಯಿಂಗ್ 11 ಇನ್ನೂ ತನಕ ಡಿಸೈಡ್ ಆಗಿದೆಲ್ಲ. ಸೊ ನಾನು ನನ್ನ ಒಂದು ಎಕ್ಸ್ಪೀರಿಯನ್ಸಿಂದ ಪ್ಲೇಯಿಂಗ್ 11ನ ಡಿಸೈಡ್ ಮಾಡಿದ್ದೀನಿ. ಆ ಎರಡೂ ಟೀಮ್ನ ಪ್ಲೇಯಿಂಗ್ 11 ಒಂದ್ಸಲ ನೋಡೋಣ. ರಾಜಸ್ಥಾನ್ ರಾಯಲ್ಸ್ಗೆ ಗುವಾಹಟಿ ಹೋಮ್ ಗ್ರೌಂಡ್ ಆಗಿರೋದ್ರಿಂದ ಫಸ್ಟ್ ರಾಜಸ್ಥಾನ್ ರಾಯಲ್ಸ್ನ ಟೀಮ್ನ ನೋಡೋಣ. ಯಶಸ್ವಿ ಜೈಸ್ವಾಲ್, ವೈಭವ್ ಸೂರ್ಯವಂಶಿ, ರಿಯಾನ್ ಪರಾಗ್ ಕ್ಯಾಪ್ಟನ್, ಧ್ರುವ್ ಜುರೇಲು, ಶೇಮ್ರನ್ ಹ್ಯಾಟ್ಮೇರು, ದರ್ಶನ್ ಶನಕ ಶ್ರೀಲಂಕಾದಿಂದ, ರವೀಂದ್ರ ಜಡೇಜಾ, ಜಫ್ರಾ ಆರ್ಚರ್, ಸಂದೀಪ್ ಶರ್ಮಾ, ರವಿ ಬಿಷ್ಣೋಯ್, ಆಡಮ್ ಮಿಲ್ನೆ. ಸೊ ಇದಿಷ್ಟು ರಾಜಸ್ಥಾನ್ ರಾಯಲ್ಸ್ನ ಪ್ಲೇಯಿಂಗ್ 11 ನಾನು ಮಾಡಿರೋದು. ಅದರಲ್ಲಿ ಮೇ ಬಿ ಚೇಂಜಸ್ ಆಗಿರ್ಬೋದು, ಬಟ್ ನಾನು ಅನಲೈಸ್ ಮಾಡಿ ಸ್ಪಿನ್ನರ್ಸು ಮತ್ತು ಫಾಸ್ಟ್ ಬೌಲರ್ಸ್ನ ಕಾಂಬಿನೇಷನ್ ಇಟ್ಕೊಂಡು ಹಾಗೆ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ನ ಕಾಂಬಿನೇಷನ್ ಇಟ್ಕೊಂಡು ಈ ಒಂದು ಪ್ಲೇಯಿಂಗ್ 11 ಮಾಡಿದ್ದೀನಿ. ಇದ್ರ ಪ್ರಕಾರ ಜೈಸ್ವಾಲು ಮತ್ತು ವೈಭವ್ ಸೂರ್ಯವಂಶಿ ಓಪನ್ ಮಾಡ್ತಾರೆ. ಇಬ್ಬರೂ ಯಂಗ್ಸ್ಟರ್ಸು. ಜೈಸ್ವಾಲ್ಗೆ ಇಂಟರ್ನ್ಯಾಷನಲ್ ಮ್ಯಾಚ್ಗಳ ಎಕ್ಸ್ಪೀರಿಯನ್ಸ್ ಇದೆ, ಬಟ್ ವೈಭವ್ ಸೂರ್ಯವಂಶಿಗೆ ಆ ಒಂದು ಎಕ್ಸ್ಪೀರಿಯನ್ಸ್ ಇಲ್ಲ. ಬರ್ತಿದ್ದ ಹಾಗೆ ಹೊಡೆಯುವಂಥ ಒಂದು ಪ್ರಯತ್ನನೇ ಮಾಡ್ತಾರೆ. ಒಂದು ವೇಳೆ ಅವರ ಬ್ಯಾಟಿಂಗ್ ಕನೆಕ್ಟ್ ಆಯಿತು ಅಂತ ಹೇಳಿದರೆ ಒಳ್ಳೆಯದು, ಆಗಿಲ್ಲ ಅಂತ ಹೇಳಿದರೆ ಇದು ರಾಜಸ್ಥಾನ್ ರಾಯಲ್ಸ್ಗೆ ಸ್ವಲ್ಪ ಡೇಂಜರ್ ವಿಷಯ. ಇನ್ನು ಒನ್ ಡೌನು ರಿಯಾನ್ ಪರಾಗ್ ಆಡ್ತಾರೆ. ರಿಯಾನ್ ಪರಾಗ್ ಆದಮೇಲೆ ಧ್ರುವ್ ಜುರೇಲು ವಿಕೆಟ್ ಕೀಪಿಂಗ್ ಬ್ಯಾಟ್ಸ್ಮನ್ ಅವರು. ಅದಾದಮೇಲೆ ಹ್ಯಾಟ್ಮೇರು ಮತ್ತು ದರ್ಶನ್ ಶನಕ. ಇವರಿಬ್ಬರು ಈ ಸಲ ನಡೆದಂಥ T20 ವರ್ಲ್ಡ್ ಕಪ್ಪಲ್ಲಿ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಹ್ಯಾಟ್ಮೇರು ವೆಸ್ಟ್ ಇಂಡೀಸಲ್ಲಿ ಟಾಪ್ ಸ್ಕೋರರ್. ಅದಾದಮೇಲೆ ದರ್ಶನ್ ಶನಕ ಒಂದು ಮ್ಯಾಚ್ ಅಂತೂ ಎಷ್ಟು ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ರು ಅಂತ ಹೇಳಿದರೆ ಲಾಸ್ಟ್ ಓವರಲ್ಲಿ 35 ರನ್ಸ್ ಬೇಕಾದಾಗ 30 ರನ್ಸ್ ಕೂಡ ಹೊಡೆದಿರೋರು ಅಂಥ ಒಬ್ಬ ಬ್ಯಾಟ್ಸ್ಮನ್ನು. ಸೊ ದರ್ಶನ್ ಶನಕಗೆ ಈ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ನ ಕ್ರಿಯೇಟ್ ಮಾಡಿ ಕೊಟ್ಟಿದೆ ರಾಜಸ್ಥಾನ್ ರಾಯಲ್ಸ್. ಅದನ್ನು ಯುಟಿಲೈಸ್ ಮಾಡ್ಕೋಬೇಕು ಅಂತ ಒಂದೊಂದು ಆಸೆ. ಮಿಡಲ್ ಆರ್ಡರ್ ಸ್ಟ್ರಾಂಗ್ ಇದೆ. ಹ್ಯಾಟ್ಮೇರು, ಧ್ರುವ್ ಜುರೇಲು ಮತ್ತು ದರ್ಶನ್ ಶನಕ. ಅದಾದಮೇಲೆ ಇನ್ನು ಇಬ್ಬರು ಆಲ್ರೌಂಡರ್ ಇಟ್ಟಿದ್ದೀನಿ. ಒಂದು ರವೀಂದ್ರ ಜಡೇಜಾ ಬ್ಯಾಟಿಂಗ್ ಆ್ಯಂಡ್ ಬೌಲಿಂಗ್ ಎರಡನ್ನೂ ಮಾಡ್ತಾರೆ. ಅದಾದಮೇಲೆ ಜಫ್ರಾ ಆರ್ಚರ್ ಕೂಡ ಬಿಗ್ ಹಿಟ್ ಹೊಡೆಯುವಂಥ ಕೆಪಾಸಿಟಿ ಇರೋಂಥ ಬ್ಯಾಟ್ಸ್ಮನ್. ಅದಕ್ಕಾಗಿ ನಾನು ಇವರನ್ನ ಬೌಲಿಂಗ್ ಆಲ್ರೌಂಡರ್ ಡಿಪಾರ್ಟ್ಮೆಂಟಲ್ಲಿ ಇಟ್ಟಿದ್ದೀನಿ. ಅದಾದಮೇಲೆ ಸಂದೀಪ್ ಶರ್ಮಾ, ರವಿ ಬಿಷ್ಣೋಯ್ ಮತ್ತೊಬ್ಬ ಸ್ಪಿನ್ನರ್, ಅದಾದಮೇಲೆ ಆಡಮ್ ಮಿಲ್ನೆ ಫಾಸ್ಟ್ ಬೌಲರ್. ಇದಿಷ್ಟು ರಾಜಸ್ಥಾನ್ ರಾಯಲ್ಸ್ನ ಪ್ಲೇಯಿಂಗ್ 11. ಇನ್ನು CSK ಪ್ಲೇಯಿಂಗ್ 11 ನೋಡೋದಾದ್ರೆ ರಿತುರಾಜ್ ಗಾಯಕ್ವಾಡ್ ಕ್ಯಾಪ್ಟನ್ನು, ಸಂಜು ಸ್ಯಾಮ್ಸನ್ ವಿಕೆಟ್ ಕೀಪರು, ಮ್ಯಾಥ್ಯೂ ಶಾರ್ಟ್, ಅದಾದಮೇಲೆ ಆಯುಷ್ ಮಾತ್ರೆ, ಡೆವಾಲ್ಡ್ ಬ್ರೇವಿಸು, ಸರ್ಫರಾಜ್ ಖಾನು, MS ಧೋನಿ, ನೂರ್ ಅಹಮದ್, ಖಲೀಲ್ ಅಹಮದ್, ಅನ್ಶುಲ್ ಕಾಂಬೋಜು, ಮ್ಯಾಟ್ ಹೆನ್ರಿ, ಅದ್ರ ಜೊತೆಗೆ ರಾಹುಲ್ ಚಹರ್. ಸೊ CSK ಟೀಮ್ ಕೂಡ ಸಖತ್ ಪ್ಯಾಕ್ ಆಗಿದೆ. ಸಂಜು ಸ್ಯಾಮ್ಸನ್ ಓಪನ್ ಮಾಡ್ತಾರೆ, ಅದ್ರ ಜೊತೆಗೆ ಮ್ಯಾಥ್ಯೂ ಶಾರ್ಟ್ ಆಸ್ಟ್ರೇಲಿಯಾದಿಂದ. ನಾನು ಇವರಿಬ್ಬರನ್ನ ಓಪನಿಂಗ್ ಪ್ಲೇಯರ್ಸ್ ಆಗಿ ಸೆಲೆಕ್ಟ್ ಮಾಡಿದ್ದೀನಿ CSKಲಿ. ಅದಾದಮೇಲೆ ಅವರ ಕ್ಯಾಪ್ಟನ್ ರಿತುರಾಜ್ ಗಾಯಕ್ವಾಡ್, ಅದಾದಮೇಲೆ ಆಯುಷ್ ಮಾತ್ರೆ ಅಥವಾ ಉರ್ವಿಲ್ ಪಟೇಲ್, ಇವರಿಬ್ಬರ ಮಧ್ಯೆ ಕನ್ಫ್ಯೂಷನ್ ಇತ್ತು. ಸೊ ಇಬ್ಬರು ಪ್ಲೇಯರ್ನ ಕಂಪೇರ್ ಮಾಡಿದರೆ ನನಗೆ ಯಾಕೋ
ಆಯುಷ್ ಮಾತ್ರನೇ ಆಡಿಸ್ತಾರೆ ಅಂತ ಅನ್ಸುತ್ತೆ. ಯಾಕಂದರೆ ಇವರಲ್ಲಿ ಸ್ಟೆಬಿಲಿಟಿ ಇದೆ, ಗೇಮನ್ನು ಕೊನೆ ತನಕ ಒಯ್ಯುವಂಥ ಒಂದು ಕೆಪಾಸಿಟಿ ಇದೆ. ಹಾಗಾಗಿ ಆಯುಷ್ ಮಾತ್ರನ ಸೆಲೆಕ್ಟ್ ಮಾಡಿದ್ದೀನಿ. ಅದು ಆದಮೇಲೆ ಡೆವಾಲ್ಡ್ ಬ್ರಾವಿಸ್ ಸೌತ್ ಆಫ್ರಿಕಾಯಿಂದ ಇವರು ಒಂದು 25-30 ಬಾಲ್ಸ್ ಆಡಿದರೆ ಸಿ ಎಸ್ ಕೆಗೆ ಸಾಕಷ್ಟೇ. 25-30 ಬಾಲ್ಸಲ್ಲಿ 60 ಅಥವಾ 65 ರನ್ ಮಾಡುವಂಥ ಕೆಪಾಸಿಟಿ ಇರುವಂಥ ಬ್ಯಾಟ್ಸ್ಮನ್. ಅದಾದಮೇಲೆ ಸರ್ಫರಾಜ್ ಖಾನು, ಅದಾದಮೇಲೆ MS ಧೋನಿ. ಸೊ ಟಾಪ್ ಇಂದ 7 ವರೆಗೂ ಬ್ಯಾಟಿಂಗ್ ಲಿಸ್ಟ್ ಸಿ ಎಸ್ ಕೆ ಹತ್ರ ಇದೆ. ಇನ್ನು 5 ಜನ ಪ್ಯೂರ್ ಬೌಲರ್ಸ್: ಖಲೀಲ್ ಅಹ್ಮದ್, ನೂರ್ ಅಹ್ಮದ್ ಚೈನಾ ಮ್ಯಾನು, ಖಲೀಲ್ ಅಹ್ಮದ್ ಲೆಫ್ಟ್ ಹ್ಯಾಂಡ್ ಬೌಲರ್, ಮ್ಯಾಟ್ ಹೆನ್ರಿ ಫಾಸ್ಟ್ ಬೌಲರ್, ಇನ್ನು ರಾಹುಲ್ ಚಹರ್ ಮತ್ತೆ ಕರ್ನಾಟಕದ ಮತ್ತೊಬ್ಬ ಹುಡುಗ ಶ್ರೇಯಸ್ ಗೋಪಾಲ್. ಇವರಿಬ್ರು ಲೆಗ್ ಸ್ಪಿನ್ನರು. ಬಟ್ ನನ್ನ ಪ್ರಕಾರ ಯಾಕೋ ಇವರು ರಾಹುಲ್ ಚಹರ್ನ ಆಡಿಸ್ತಾರೆ ಅಂತ ಅನ್ನಿಸ್ತಾ ಇದೆ. ಶ್ರೇಯಸ್ ಗೋಪಾಲ್ ಅಷ್ಟೊಂದು ಕನ್ಸಿಸ್ಟೆನ್ಸಿ ಇಲ್ಲ ಅಂತ ನನ್ನ ಪ್ರಕಾರ. ಅದಕ್ಕಾಗಿ ರಾಹುಲ್ ಚಹರ್ನ ಸೆಲೆಕ್ಟ್ ಮಾಡ್ತಾರೆ. ಇನ್ನೊಂದು ಅಂಶುಲ್ ಕಾಂಬೋಜು, ಇವರು ಕೂಡ ಲಾಸ್ಟ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಅಂಶುಲ್ ಕಾಂಬೋಜ್ ಕೂಡ ಪ್ಲೇಯಿಂಗ್ 11 ಇವತ್ತು ಇರುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಎರಡೂ ಟೀಮಿನ ಪ್ಲೇಯಿಂಗ್ 11 ಆಗ್ತಾ ಇದೆ ಇವತ್ತಿನ ನನ್ನ ಪ್ರಕಾರ. ಒಂದೆರಡು ಚೇಂಜಸ್ ಇರ್ಬೋದು. ಹಾಗೆ ಇಂಪ್ಯಾಕ್ಟ್ ಪ್ಲೇಯರ್ ಕೂಡ ಯಾರನ್ನೋ ಸೆಲೆಕ್ಟ್ ಮಾಡಿ ಇಟ್ಕೊಂಡಿರ್ತಾರೆ. ಎರಡೂ ಟೀಮನ್ನು ಕಂಪೇರ್ ಮಾಡಿದರೆ ಎರಡೂ ಟೀಮು ಈಕ್ವಲ್ ಆಗಿದೆ. ಸೊ ಮ್ಯಾಚ್ ವಿನ್ನಿಂಗು 50-50 ಚಾನ್ಸಸ್. ಟಾಸ್ ಯಾರು ವಿನ್ ಆಗ್ತದೆ ಅವ್ರ ಕಡೆ ಆಗ ಮ್ಯಾಚ್ ಒಲಿಯುತ್ತೆ. ಅಂದರೆ ಚೇಸಿಂಗ್ ಯಾರು ಬರುತ್ತಲ್ಲ ಆ ಟೀಮು 95% ವಿನ್ ಆಗುವಂಥ ಸಾಧ್ಯತೆ ಇದೆ. ಇನ್ನು ಈ ಎರಡೂ ಟೀಮಲ್ಲಿ ಒಂದು ಎಕ್ಸ್ ಫ್ಯಾಕ್ಟರ್ ನನ್ನ ಕಡೆಯಿಂದ. ಒಂದು ಸಿ ಎಸ್ ಕೆ ಟೀಮಲ್ಲಿ ನೋಡೋದಾದ್ರೆ ಸಂಜು ಸ್ಯಾಮ್ಸನ್ ಇಸ್ ದ ಎಕ್ಸ್ ಫ್ಯಾಕ್ಟರ್. ಯಾಕಂತ ಹೇಳಿದರೆ ಸಂಜು ಸ್ಯಾಮ್ಸನ್ಗೆ ಎಷ್ಟೊಂದು ವರ್ಷ ರಾಜಸ್ಥಾನ್ ರಾಯಲ್ಸಲ್ಲೇ ಆಡಿರುವಂಥ ಎಕ್ಸ್ಪೀರಿಯನ್ಸ್ ಇದೆ. ಅಲ್ಲಿನ ಕೋಚಿಂಗ್ ಸ್ಟಾಫು, ಅಲ್ಲಿ ಅವರ ಐಡಿಯಾ ಮತ್ತು ನೆಟ್ಸಲ್ಲಿ ಆ ಬಾಲರ್ಸ್ಗಳ ಜೊತೆ ಆಡಿ ಪ್ರಾಕ್ಟೀಸ್ ಆಗಿದೆ. ಸೊ ಸಂಜು ಸ್ಯಾಮ್ಸನ್ ಏನಾದರೂ 25-30 ರನ್ಸ್ ಹೊಡೆದ್ರೆ ಅವರನ್ನು ಸ್ಟಾಪ್ ಮಾಡೋದು ರಾಜಸ್ಥಾನ್ ಬೌಲರ್ಸಿಗೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಯಾಕಂತ ಹೇಳಿದರೆ ಸಂಜು ಸ್ಯಾಮ್ಸನ್ನು ಈಗ ಲಾಸ್ಟ್ ಏನು T20 ವರ್ಲ್ಡ್ ಕಪ್ಪಲ್ಲಿ ಲಾಸ್ಟ್ 3 ಮ್ಯಾಚ್ ಆಡಿದ್ರಲ್ಲ, ಅದ್ರದ್ದು ಒಂದು ಕನ್ಸಿಡರ್ ಮಾಡಿದರೆ ಸಂಜು ಸ್ಯಾಮ್ಸನ್ 20-25 ರನ್ಸ್ ಹೊಡೆದ್ರೆ ಅವರು ಅದನ್ನು 80ಇಂದ 90ವರೆಗೂ ತೊಗೊಂಡು ಹೋಗ್ತಾರೆ. ಸೊ ಸಂಜು ಸ್ಯಾಮ್ಸನ್ ಸ್ವಲ್ಪ ಡೇಂಜರಸ್ಸು ರಾಜಸ್ಥಾನ್ ರಾಯಲ್ಸಿಗೆ. ಎಷ್ಟು ಬೇಗ ವಿಕೆಟ್ ತಗೋತಾರೋ ಅಷ್ಟು ಬೇಗ ರಾಜಸ್ಥಾನ್ ರಾಯಲ್ಸಿಗೆ ಒಳ್ಳೆಯದು. ಇನ್ನು ರಾಜಸ್ಥಾನ್ ರಾಯಲ್ಸ್ನ ಎಕ್ಸ್ ಫ್ಯಾಕ್ಟರ್ ಯಾರು ಅಂತ ಹೇಳಿದರೆ ರಿಯಾನ್ ಪರಾಗ್. ಯಾಕಂತ ಹೇಳಿದರೆ ರಿಯಾನ್ ಪರಾಗ್ಗೆ ಗುವಾಹಟಿ ಸ್ಟೇಡಿಯಮು ಒಂಥರ ಹೋಮ್ ಗ್ರೌಂಡ್ ಇದ್ದ ಹಾಗೆ. ಅದರಲ್ಲೂ ಅವರ ಬ್ಯಾಟ್ ಸ್ವಿಂಗ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಯಾವುದೇ ರೀತಿಯಾದಂಥ ಇಂಟರ್ನ್ಯಾಷನಲ್ ಗೇಮಿನ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲ. ಬಟ್ ಸ್ಟಿಲ್ ಅವ್ರದ್ದು ಬ್ಯಾಟಿಂಗ್ ಏನಾದರೂ ತಾಕ್ತು ಅಂತ ಹೇಳಿದರೆ 30 ಬಾಲ್ಸಲ್ಲಿ ಅಥವಾ 35 ಬಾಲ್ಸಲ್ಲಿ 100 ಹೊಡೆಯುವಂಥ ಕೆಪಾಸಿಟಿ ಇದೆ. ಹಾಗಾಗಿ ರಿಯಾನ್ ಪರಾಗ್ ಬಗ್ಗೆ ಕೂಡ ಸಿ ಎಸ್ ಕೆ ಟೀಮ್ ಅವರು ಸ್ವಲ್ಪ ಯೋಚನೆ ಮಾಡ್ತಾರೆ. ಸೊ ಇದಿಷ್ಟು ಎರಡೂ ಟೀಮಿನ ಕಂಪ್ಯಾರಿಸನ್ನು. ಈವನ್ ಬೌಲಿಂಗ್ ಡಿಪಾರ್ಟ್ಮೆಂಟು ಮತ್ತು ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ಎರಡೂ ಟೀಮಿಂದು ಸ್ಟ್ರಾಂಗ್ ಇದೆ. ಇನ್ನು ಫೈನಲ್ ಪ್ರೆಡಿಕ್ಷನ್ ಯಾವುದು ಅಂತ ಹೇಳಿದರೆ, ನೀವು ಕ್ರಿಕ್ ಬಜಲ್ಲಿ ಓಪನ್ ಮಾಡಿದರೆ ಅಲ್ಲೊಂದು ವೋಟಿಂಗ್ ಪೋಲ್ ಕೂಡ ಇದೆ, ಯಾರು ವಿನ್ ಆಗ್ತದೆ ಇವತ್ತಿನ ಮ್ಯಾಚ್ ಅಂತ. ಸೊ ಸಿ ಎಸ್ ಗೆಗೆ ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ 52% ವೋಟಿಂಗ್ ಕೊಟ್ಟಿದ್ದಾರೆ. ಇನ್ನು 48% ರಾಜಸ್ಥಾನ್ ರಾಯಲ್ಸ್ ಇದೆ. ಅಲ್ಲೂ ಕೂಡ 50-50 ಅಂತ ಹೇಳಿ 52% 48% ಏನು ದೊಡ್ಡ ಮಾರ್ಜಿನ್ ಏನಲ್ಲ ಅದು. ಸೊ ನನ್ನ ಪ್ರಕಾರ ಇವತ್ತು ಚೇಸಿಂಗ್ ಯಾವ ಟೀಮ್ ಬರುತ್ತಲ್ಲ ಅದು ವಿನ್ ಆಗುತ್ತೆ. ಇನ್ನು ಎರಡೂ ಗೇಮನ್ನು ನೋಡಿದಾಗ ಎರಡು ಹೋಮ್ ಗ್ರೌಂಡ್ ಹೋದರೆ ಟಾಸ್ ವಿನ್ ಆಗಿದ್ದಾರೆ. ಸೊ ಮೂರನೇದು ಹೋಮ್ ಗ್ರೌಂಡ್ ರಾಜಸ್ಥಾನ್ ಟಾಸ್ ವಿನ್ ಆಗಿ ಚೇಸಿಂಗ್ ಬರುತ್ತೆ ಅಂತ ನನ್ನ ಒಂದು ಸಿಕ್ಸ್ ಸೆನ್ಸು. ಇನ್ ಕೇಸ್ ರಾಜಸ್ಥಾನ್ ಚೇಸಿಂಗ್ ಬಂತು ಅಂತ ಹೇಳಿದರೆ ರಾಜಸ್ಥಾನ್ ಈ ಮ್ಯಾಚನ್ನು ವಿನ್ ಆಗುತ್ತೆ. ಇನ್ನು ಲಾಸ್ಟ್ 2 ವಿಡಿಯೋದಲ್ಲಿ ನಾನು ಸುಮ್ಮನೆ ಒಂದು ಗೆಸ್ಸಿಂಗ್ ಕ್ವೆಶ್ಚನ್ ಕೇಳ್ತಾ ಇದ್ದೆ. ಅದರಲ್ಲಿ ಫಸ್ಟ್ ಗೇಮಲ್ಲಿ ಒಬ್ಬರು ವಿನ್ ಆದರು, ಸೆಕೆಂಡ್ ಗೇಮಲ್ಲಿ ಬೌಂಡ್ರೀಸ್ ಎಷ್ಟು ಬರುತ್ತೆ ಅಂತ ಕೇಳಿದೆ. ಅದು ಯಾರೋ ಒಬ್ಬರು 27 ಅಂತ ಕಮೆಂಟ್ ಮಾಡಿದ್ರು. ಬಟ್ 27ಕ್ಕಿಂತ ಜಾಸ್ತಿ ಬೌಂಡ್ರೀಸ್ ಬಂದಿತ್ತು. ಇವತ್ತು ನಡೆಯೋ ಮ್ಯಾಚಲ್ಲಿ ಕೂಡ ಒಂದು ಪ್ರಶ್ನೆ, ಈ ಎರಡೂ ಟೀಮಿಂದ ಈ ಮ್ಯಾಚ್ ರಿಸಲ್ಟ್ ಬಂದಮೇಲೆ ಮ್ಯಾನ್ ಆಫ್ ದಿ ಮ್ಯಾಚ್ ಯಾರಾಗ್ತಾರೆ ಅನ್ನೋದನ್ನು ಜಸ್ಟ್ ಗೆಸ್ ಮಾಡಿ. ಒಂದು ವೇಳೆ ರಾಜಸ್ಥಾನ್ ಟೀಮ್ ವಿನ್ ಆಗುತ್ತೆ ಅಂತ ನಿಮ್ಮ ಒಂದು ಸಿಕ್ಸ್ ಸೆನ್ಸ್ ಹೇಳ್ತಾ ಇದ್ದರೆ ರಾಜಸ್ಥಾನ್ ಟೀಮಿಂದ ಯಾರನ್ನಾದರೂ ಒಬ್ಬರನ್ನ ಮ್ಯಾನ್ ಆಫ್ ದಿ ಮ್ಯಾಚಿಗೆ ಸೆಲೆಕ್ಟ್ ಮಾಡಿ, ಅದನ್ನು ಕಮೆಂಟ್ ಮಾಡಿ. ಇನ್ ಕೇಸ್ ನೀವು ಮಾಡಿದ ಗೆಸ್ಸಿಂಗ್ ಕರೆಕ್ಟ್ ಆಗಿತ್ತು, ಆ ಪರ್ಸನ್ಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಬಂತು ಅಂತ ಹೇಳಿ ನಾನು ನಿಮಗೆ ಒಂದು ಗಿಫ್ಟ್ ವೌಚರ್ನ ನಿಮ್ಮ ಇಮೇಲ್ಗೆ ಕಳಿಸಿಕೊಡ್ತೇನೆ. ಹಾಗೆಯೇ ಈ ಒಂದು ಮ್ಯಾಚ್ ಮುಗ್ದಾದ್ಮೇಲೆ ಇದ್ರ ಬಗ್ಗೆ ಪ್ರಿವ್ಯೂ ವಿಡಿಯೋ ಕೂಡ ಮಾಡೋಣ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.